ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಲ್ಲಿಗೆ ಗಿಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಪಾಚಿ ಹಿಡಿಯುವಿಕೆ, ಈ ಪಾಚಿ ನಮ್ಮ ಗಿಡದಲ್ಲಿ ಹೇಗೆ ಬರ್ತದೆ, ಯಾವ ಗೊಬ್ಬರ ಹಾಕಿದರೆ ಗಿಡದಲ್ಲಿ ಪಾಚಿ ಬರ್ತದೆ, ಈ ಪಾಚಿ ಹಿಡಿಯುವುದನ್ನು ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಮ್ಮ ಮಲ್ಲಿಗೆ ಗಿಡಗಳು ಪಾಚಿ ಹಿಡಿಯಲು ಕಾರಣಗಳೇನು, ಇದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಸಮಸ್ಯೆಗಳಿದೆ, ಏನಾಗುತ್ತೆ, ಹಾಗೇನೆ ಪಾಚಿಗಳನ್ನು ಬಿಟ್ಟರೆ ಅಂತ ಹೇಳಿ ಕೂಡ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಫಸ್ಟಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಪಾಚಿ ಬರಲು ಕಾರಣವೇನು, ಮತ್ತೆ ಅದನ್ನು ಗಿಡಗಳಿಂದ ಹೇಗೆ ತೆಗಿಬೇಕು ಅಂತ ನೋಡ್ಕೊಳ್ಬೇಕು. ಫಸ್ಟ್ ನಮ್ಮ ಗಿಡಗಳಿಗೆ ಹೇಗೆ ಬಂದಿದೆ ಅಂತ ನೋಡಿಕೊಂಡ್ರೆ ನಮಗೆ ಅದಕ್ಕೆ ಬೇಗ ಪರಿಹಾರವನ್ನು ಕಂಡುಕೊಳ್ಬಹುದು. ಸ್ನೇಹಿತರೆ, ನಮ್ಮ ಗಿಡಗಳು ಪಾಚಿ ಹಿಡಿಲಿಕ್ಕೆ ನಾನಾ ಕಾರಣಗಳಿದೆ. ಫಸ್ಟಾಗಿ ಬರುವಂಥದ್ದು, ಗಿಡಕ್ಕೆ ಸರಿಯಾದ ಬಿಸಿಲುಗಳು ಬೀಳದೆ ಇದ್ದಾಗ ಗಿಡಗಳು ಚೆನ್ನಾಗಿ ಬುಷಿಯಾಗಿ ಬೆಳೆತದೆ, ಹೂಗಳಾಗೋದಿಲ್ಲ. ದಿನ ಹೋಗ್ತಾ ಇದ್ದಾಗೇ ಗಿಡದಲ್ಲಿ ಪಾಚಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಕಾರಣ. ಆದರೆ ಇನ್ನೊಂದು ಎರಡನೇ ಮೇನ್ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ, ಗಿಡಗಳಿಗೆ ಹಾಕುವಂತಹ ಹಿಂಡಿ, ನೆಲಕಡಲೆಯ ಹಿಂಡಿ, ಎಕ್ಸ್ಪೆಷಲಿ ನೆಲಕಡಲೆಯ ಹಿಂಡಿ ಸ್ನೇಹಿತರೆ, ಹೆಚ್ಚು ಹಾಕಿದಾಗ ನಿಮ್ಮ ಗಿಡದಲ್ಲಿ ಪಾಚಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಯಾವಾಗಲೂ ಹಾಕುವಾಗ ಹೇಳ್ತೇನೆ, ಹಾಕುವಾಗ ತುಂಬ ಜಾಗ್ರತೆಯಿಂದ ಹಾಕಿ, ನಾನು ಹೇಳಿದಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ ಅಂತ ಹೇಳಿ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ಹೇಳೋದು, ಈ ಎಲ್ಲ ಸಮಸ್ಯೆ ಬರುತ್ತೆ ಒಂದೊಂದು ಗೊಬ್ಬರದಿಂದ. ಅದಕ್ಕೋಸ್ಕರ ನಾವು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ ಅಂತ ಹೇಳಿರ್ತೀವಿ ಸ್ನೇಹಿತರೆ. ಅಷ್ಟರಲ್ಲಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಸ್ವಲ್ಪ ಗಿಡ ಬೇಗ ಬೆಳೀಲಿ, ನಮಗೂ ಸ್ವಲ್ಪ ಒಂದು ಆಸೆ ಇರುತ್ತೆ ನೋಡಿ, ಸ್ವಲ್ಪ ಹಾಕುವಾಗ ಜಾಸ್ತಿ ಹಾಕಿದರೆ ಗಿಡದಲ್ಲಿ ಪಾಚಿ ಹಿಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಎರಡನೇ ಕಾರಣ. ಮೂರನೇ ಕಾರಣ ಏನಂತ ಹೇಳಿದರೆ, ಗಿಡಗಳು ತುಂಬ ಹಳತಾದಾಗ, ಅಂದರೆ ಅರೌಂಡ್ ನಮ್ಮ ಗಿಡಗಳಿಗೊಂದು 3 ವರ್ಷ ಆಯಿತು, 2.5-3 ವರ್ಷ ಆಯಿತು ಅಂದಾಗ ಪಾಟಲ್ಲಿದ್ದ ಗಿಡಗಳಿಗೆ ಪಾಚಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಲದಲ್ಲಿ ಇದ್ದ ಗಿಡಗಳಿಗೂ ಸ್ಟಾರ್ಟ್ ಆಗುತ್ತೆ. ಬಟ್ ಪಾಟಲ್ಲಿದ್ದ ಗಿಡಗಳು ಬೇಗ ಪಾಚಿ ಹಿಡಿತದೆ. ಯಾಕಂತ ಹೇಳಿದರೆ ಆ ಗಿಡಗಳು ಪಾಟಲ್ಲಿ ಇರುತ್ತೆ, ಹಾಗಾಗಿ ಪಾಚಿ ಹಿಡಿತೆ. ಗಿಡಗಳು ಹಳತಾದಾಗೇ ಪಾಚಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ಹೇಳಿ ತಿಳಿಸ್ತೇನೆ. ಸ್ನೇಹಿತರೆ, ನಾನು ಆಗ ಹೇಳಿದಾಗೇ ಬೇರೆ ಬೇರೆ ರೀತಿಯಲ್ಲಿ ಗಿಡಗಳಿಗೆ ಪಾಚಿ ಹಿಡಿಯುತ್ತೆ. ನಾವು ಯಾವುದು ಅಂತ ನಾವು ಫಸ್ಟಾಗಿ ತಿಳ್ಕೊಳ್ಬೇಕು. ಫಸ್ಟ್ ನಮ್ಮ ಗಿಡಗಳಿಗೆ ಬಿಸಿಲು ಸರಿಯಾಗಿ ಬೀಳ್ತದ ಇಲ್ವಾ ಅಂತ ನೋಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲ ನಮ್ಮ ಗಿಡಗಳಿಗೆ ಚೆನ್ನಾಗಿ ಬಿಸಿಲು ಬೀಳ್ತಾ ಉಂಟು, ನಾವು ಕರೆಕ್ಟಾಗಿ ಗೊಬ್ಬರಗಳನ್ನು ಹಾಕ್ತಾ ಇದ್ದೇವೆ, ಹೊಸ ಗಿಡಗಳಲ್ಲಿ ಪಾಚಿ ಹಿಡಿತಾ ಇದೆ ಅಂತ ಅಂದರೆ ಅಲ್ಲಿ ನೀವು ಹಿಂಡಿಯನ್ನು ಜಾಸ್ತಿ ಹಾಕಿದ್ದೀರಿ, ಅಥವಾ ಸ್ವಲ್ಪ ಈ ಲಿಕ್ವಿಡ್ ಇರುವಂಥದ್ದು, ಅಂದರೆ ಕೆಮಿಕಲ್ ಇಲ್ಲದೇ ಇರುವಂತಹ ಗೊಬ್ಬರಗಳಿರುತ್ತೆ ನೋಡಿ, ಅದನ್ನು ಹೆಚ್ಚು ಗಿಡಗಳಿಗೆ ಹಾಕಿದಾಗಲೂ ಗಿಡಗಳು ಪಾಚಿ ಹಿಡಿಯುತ್ತೆ. ಅಂದರೆ ಪಾಚಿ ಹಿಡಿಯೋದ್ರಲ್ಲಿ ಕೂಡ ನಮಗೆ ಸ್ವಲ್ಪ ಸಮಸ್ಯೆ ಗಿಡಗಳಲ್ಲಿ ಕಾಣುತ್ತೆ. ಸ್ವಲ್ಪ ಹೊಸ ಗಿಡದಲ್ಲಿ ಪಾಚಿ ಹಿಡಿದರೆ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಅದು ಸ್ವಲ್ಪ ದಿನ ಹೋಗ್ತಾ ಇದ್ದಾಗೇ ಗಿಡಗಳನ್ನು ಚೂಡ್ತಾ ಇದ್ದಾಗೇ ಆ ಪಾಚಿಗಳು ಹೋಗುತ್ತೆ. ಬಟ್ ನಿಮಗೆ ಹಳತಾದಂತಹ ಗಿಡದಲ್ಲಿ ಪಾಚಿ ಹಿಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಗಿಡದಲ್ಲಿ ಇಳುವರಿ ನಿಮಗೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ದಿನ ಹೋಗ್ತಾ ಇದ್ದಾಗೇ ಆ ಗಿಡದ ಎಲೆಯ ಬಣ್ಣ ಚೇಂಜ್ ಆಗುತ್ತೆ, ಗಿಡದಲ್ಲಿ ಬೆಳವಣಿಗೆ ಇರೋದಿಲ್ಲ, ಬೆಳವಣಿಗೆ ಕುಂಠಿತ ಆಗುತ್ತೆ, ಹೊಸ ಚಿಗುರುಗಳು ಬರುವುದಿಲ್ಲ, ಹೊಸ ಮೊಗ್ಗುಗಳು ಬರುವುದಿಲ್ಲ, ಅದರಲ್ಲಿ ನಿಮಗೆ ಇಳುವರಿಗಳೆಲ್ಲ ಇರುವುದಿಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದರೆ, ದಿನ ಹೋಗ್ತಾ ಇದ್ದಾಗೇ ಅದರ ಒಂದು ಆಯಸ್ಸು ಕಡಿಮೆ ಆಗಿದೆ ಅಂತ ಹೇಳಬಹುದು. ಅಂದರೆ ಹಳತಾದಾಗ ಸ್ವಲ್ಪ ಗೊತ್ತಿರುತ್ತಲ್ಲ, ಅಂದರೆ ಆ ಗಿಡದಲ್ಲಿ ನಿಮಗೆ ಇಳುವರಿ ಕಡಿಮೆ ಇರುತ್ತೆ, ಪಾಚಿಗಳು ಪ್ರತಿಯೊಂದು ಗಿಲ್ಲುಗಳಲ್ಲೂ ನಿಮಗೆ ಪಾಚಿ ಹಿಡಿಯುತ್ತೆ. ನನ್ನ ಸುಮಾರು ಗಿಡದಲ್ಲಿ ಆಗಿದೆ ಸ್ನೇಹಿತರೆ. ನಾನು ಅಂತಹ ಗಿಡಗಳನ್ನು ನಾನು ಬಿಸಾಡಿ ಬಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಅದು ನಮಗೆ ಏನೂ ಯೂಸ್ ಇಲ್ಲ. ಹಳತಾದಂತಹ ಗಿಡ ಆದರೆ ಮಾತ್ರ, 3 ವರ್ಷ ಮೇಲ್ಪಟ್ಟ ಗಿಡ ಆದರೆ ಮಾತ್ರ ನೀವು ಹಾಗೆ ಮಾಡಿ ಸ್ನೇಹಿತರೆ. ಅದಕ್ಕಿಂತ ಒಳಗಿನ ಗಿಡ, ಸುಮಾರು 1.5 ವರ್ಷ ಗಿಡ, 1 ವರ್ಷ ಗಿಡ ಎಲ್ಲ ಪಾಚಿ ಹಿಡಿದರೆ ಇರಲಿ, ಏನಾಗೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಗಿಡಗಳಿಗೆ ಫಸ್ಟಾಗಿ ನಾನು ಆಗ ಹೇಳಿದಾಗೇ ಚೆನ್ನಾಗಿ ಬಿಸಿಲು ಬೀಳಬೇಕು ಒಂದು. ಎರಡನೇದು, ನಿಮ್ಮ ಗಿಡಗಳು ಸದಾ ಮಾಯಿಶ್ಚರ್ ಆಗಿ ಇರಬಾರ್ದು.
ಆಯಿತಾ. ಇದು ಒಂದು ನಿಮ್ಮ ನೆನಪಲ್ಲಿರಲಿ. ಅಂದರೆ ಮಾಯ್ಶ್ಚರ್ ಅಂತ ಹೇಳಿದರೆ ತುಂಬ ನೀರಿನ ಪಸೆ ಆಗಿರ್ಬೋದು, ಗೊಬ್ಬರದ ಅಂಶ ಜಾಸ್ತಿ ಹಾಕುವುದಾಗಿರ್ಬೋದು, ಇದೆಲ್ಲ ಮಾಡಿದಾಗ ಗಿಡದಲ್ಲಿ ಪಾಚಿ ಬರುತ್ತೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಗಿಡದಲ್ಲಿ ಯಾವ ಸಂದರ್ಭದಲ್ಲಿ ಪಾಚಿಗಳು ಜಾಸ್ತಿ ಆಗುತ್ತೆ, ಯಾವ ಗೊಬ್ಬರಗಳನ್ನು ಹಾಕಿದಾಗ ಪಾಚಿ ಜಾಸ್ತಿ ಆಗುತ್ತೆ ಅಂತ ಒಂದು ನೀವು ನೋಡ್ಕೊಳ್ಬೇಕು. ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆಗ ನೀವು ಆ ಗೊಬ್ಬರಗಳನ್ನು ಹಾಕುವಾಗ ತುಂಬ ಜೋಪಾನವಾಗಿ ಆ ಗೊಬ್ಬರಗಳನ್ನು ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ನೇಹಿತರೆ, ನಿಮಗೆ ಮೇಯ್ನಾಗಿ ಇನ್ನೊಂದು ಏನು ಹೇಳಬೇಕಂತ ಹೇಳಿದರೆ, ನೆಲಕಡಲೆ ಹಿಂಡಿಯಲ್ಲಿ ನಿಮಗೆ ಪಾಚಿಗಳು ಉತ್ಪತ್ತಿ ಜಾಸ್ತಿ ಆಗುತ್ತೆ, ಆಯಿತಾ. ಯಾಕಂತ ಹೇಳಿದರೆ ಇದು ನನ್ನ ಅನುಭವ. ಗಿಡಗಳಿಗೆ ನಾನು ಮೊದಲು ಇಲ್ಲಿ ನಮ್ಮ ಅಂಗಳದಲ್ಲಿ ಮಲ್ಲಿಗೆ ಗಿಡಗಳಿತ್ತು. ಫಸ್ಟ್ ಟೈಮ್ ನಾನು ಮಲ್ಲಿಗೆ ಗಿಡಗಳನ್ನು ನೆಟ್ಟಾಗ ಏನಾಯಿತು ಅಂತ ಹೇಳಿದರೆ, ಗಿಡ ಚೆನ್ನಾಗಿ ಬೆಳೀತದೆ, ಬಟ್ ನನಗೆ ಅಷ್ಟು ಹೂ ಬರ್ತಾ ಇರಲಿಲ್ಲ. ಪ್ರತಿಯೊಂದು ಗಿಡದಲ್ಲೂ ಪಾಚಿ, ಆಯಿತಾ. ನನಗೆ ಮತ್ತೆ ಗೊತ್ತಾಯಿತು, ಅದು ಬಿಸಿಲು ಕಡಿಮೆಯಾಗಿ ಪಾಚಿ ಹಿಡಿತು. ಹಾಗೆಯೇ ನೆಲಕಡಲೆ ಹಿಂಡಿ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಗಿಡಗಳು ಬೇಗ ಪಾಚಿ ಹಿಡಿಯುತ್ತೆ. ಅದಕ್ಕೋಸ್ಕರ ನೆಲಕಡಲೆ ಹಿಂಡಿ ಎಕ್ಸ್ಪೆಷಲಿ ಸ್ನೇಹಿತರೆ, ನಾನು ಆಗ ಹೇಳಿದೆ, ನೆಲಕಡಲೆ ಹಿಂಡಿ ಹಾಕುವಾಗ ತುಂಬ ಜಾಗ್ರತೆಯಾಗಿ ಹಾಕಬೇಕು. ಜಾಸ್ತಿ ಹಾಕ್ತಾ ಹೋದಾಗೇ ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ಗಿಡದಲ್ಲಿ ಪಾಚಿ ಹಿಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಂಟ್ರೋಲಲ್ಲಿ ಹಾಕಿದರೆ ಉತ್ತಮ. ಹಾಗೆಯೇ ಸ್ನೇಹಿತರೆ, ಪಾಚಿಯನ್ನು ಹೇಗೆ ತೆಗೆಯೋದು? ನನ್ನ ಪ್ರಕಾರ ನಾನು ಇಲ್ಲಿವರೆಗೆ ಸ್ನೇಹಿತರೆ ಪಾಚಿ ಹಿಡಿಯುವುದಕ್ಕೆ ಯಾವುದೇ ರೀತಿಯ ಮೆಡಿಸಿನನ್ನು ಹಾಕಲಿಲ್ಲ. ಯಾಕಂತ ಹೇಳಿದರೆ, ನಾನು ಆಗ ಹೇಳಿದೆ ನೋಡಿ, ಬಿಸಿಲಾಗಿರ್ಬೋದು, ಹಿಂಡಿ ಆಗಿರ್ಬೋದು, ಗಿಡಗಳು ಹಳತ್ತಾಗಿರ್ಬೋದು, ಈ 3 ಕಾರಣದಿಂದ ಗಿಡಗಳು ಪಾಚಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನಾವು ಹಿಂಡಿ ಹಾಕೋದು ಜಾಸ್ತಿ ಆದಾಗ ಪಾಚಿ ಹಿಡಿದರೆ ಹಿಂಡಿ ಹಾಕುವ ಲೆವೆಲನ್ನು, ಅಂದರೆ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲ ನಮ್ಮ ಗಿಡಗಳಿಗೆ ಎಲ್ಲ ಸರಿಯಾಗಿದೆ, ಬಿಸಿಲು ಬೀಳ್ತಾ ಇಲ್ಲ ಅಂದಾಗ ಗಿಡಗಳನ್ನು ಸರಿಯಾಗಿ ಎಲ್ಲಿ ಬಿಸಿಲು ಬೀಳ್ತದೆ ನೋಡಿ ಅಲ್ಲಿ ನಿಮ್ಮ ಗಿಡಗಳನ್ನು ಇಡಿ. 2ನೇದು. 3ನೇದು, ಹಳತಾದ ಗಿಡ ಅಂತಂದರೆ ಅಲ್ಲಿ ಬಿಟ್ಟುಬಿಡಿ, ಏನಾಗೋದಿಲ್ಲ. ಆ ಜಾಗಕ್ಕೆ ಬೇರೆ ಹೊಸ ಗಿಡಗಳನ್ನು ನೆಟ್ಟರೆ ಆಯಿತು, ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ, ಪ್ರತಿಯೊಂದು ರೋಗಕ್ಕೂ ನಾವು ಮೆಡಿಸಿನನ್ನು ಹಾಕ್ತಾ ಹೋದರೆ ಅದು ಅಭ್ಯಾಸ ಆಗಿ ಹೋಗುತ್ತೆ ಗಿಡಗಳಿಗೆ, ಆಯಿತಾ. ಅಂದರೆ ಈಗ ನೋಡಿ, ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ರೋಗ ಅಂತ ಹೇಳಿದರೆ ವೈಟ್ ಫ್ಲೈಸ್, ಹುಳದ ಸಮಸ್ಯೆ, ಸುಟ್ಟು ರೋಗ, ಚುಕ್ಕಿ ರೋಗ, ಹಳದಿ ಎಲೆಯಾಗಿ ಉದುರುವುದು, ಹಾಗೆಯೇ ಇದು ಪಾಚಿ ಹಿಡಿಯುವುದು. ಈ ರೀತಿಯ ಇದು ಇಷ್ಟುಂಟಲ್ಲ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ರೋಗ. ಸ್ನೇಹಿತರೆ, ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ವೈಟ್ ಫ್ಲೈಸ್ ಮತ್ತು ಹುಳದ ಸಮಸ್ಯೆಗೆ ನೀವು ಫೇಗಸಸ್ಸನ್ನೇ ಹಾಕಿ ಅಂತ 15 ದಿನಕ್ಕೊಮ್ಮೆ ಹಾಕಿದರೆ ಸಾಕು ಸ್ನೇಹಿತರೆ, ಏನಿಲ್ಲ. ಬಟ್ ನಿಮಗೆ ಇಲ್ಲಿ ಪಾಚಿಯ ಸಮಸ್ಯೆ ಅಂತ ಬಂದಾಗ ಸ್ನೇಹಿತರೆ, ನನ್ನ ಹೆಚ್ಚಿನ ಗಿಡದಲ್ಲಿ ಇದೆ, ಬಟ್ ಸಣ್ಣ ಗಿಡದಲ್ಲೆಲ್ಲ ಪಾಚಿ ಎಲ್ಲ ಬಂದರೆ ಏನೋ ಪ್ರಾಬ್ಲಮ್ ಇಲ್ಲ, ಇಳುವರಿ ಬರ್ತಾ ಇದೆ, ಬರುವುದಿಲ್ಲ ಅಂತ ಏನಿಲ್ಲ. ಆದರೆ ದಿನ ಹೋಗ್ತಾ ಇದ್ದಾಗೇ ಪಾಚಿ ಜಾಸ್ತಿ ಆದರೆ ಇಳುವರಿ ಕಡಿಮೆ ಆಗ್ತದೆ ಸ್ನೇಹಿತರೆ. ಪಾಚಿ ನಿಮ್ಮ ಪ್ರತಿಯೊಂದು ಗಿಡದ ಗಿಲ್ಲುಗಳಲ್ಲೂ ಪಾಚಿಯನ್ನು ಸ್ಪ್ರೆಡ್ ಆಗಲಿಕ್ಕೆ ಬಿಡಬೇಡಿ, ಇಳುವರಿ ಕಡಿಮೆ ಆಗ್ತದೆ. ದಿನ ಹೋಗ್ತಾ ಇದ್ದಾಗೇ ಗಿಡಗಳ ಬಣ್ಣ ಚೇಂಜ್ ಆಗುತ್ತೆ, ಗಿಡಗಳು ಇದ್ದಾಗೆ ಇರೋದಿಲ್ಲ, ಖಂಡಿತ ನಿಮಗೆ ಗಿಡಗಳು ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಯಾವುದರಿಂದ ನಿಮ್ಮ ಗಿಡಗಳು ಪಾಚಿ ಹಿಡಿತದೆ ಅಂತ ನೀವು ಮೊದಲು ನಿಮ್ಮ ಗಿಡದಲ್ಲಿರುವಂತಹ ಸಮಸ್ಯೆಯನ್ನು ನೀವೇ ನೋಡ್ಕೊಳ್ಬೇಕು. ನಾನಲ್ಲಿ ಬಂದು ನೋಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕೆ ಪರಿಹಾರವನ್ನು ನಾನು ಹೇಳಿದೆ ನೋಡಿ, ಅದನ್ನು ನೀವೇ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ, ಮಲ್ಲಿಗೆ ಗಿಡದಲ್ಲಿ ಪ್ರತಿದಿನ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಲೇ ಗೊತ್ತಾಗೋದಿಲ್ಲ. ನಮಗೆ ಹೇಗೆ ಹುಳದ ವೈಟ್ ಫ್ಲೈಸ್ನ ಸಮಸ್ಯೆ ಜಾಸ್ತಿ ಆದರೆ ಗಿಡದಲ್ಲಿ ಹೂಗಳ ಇಳುವರಿ ಕಡಿಮೆ ಆಗುತ್ತೋ, ಹಾಗೆಯೇ ಸ್ನೇಹಿತರೆ ಪಾಚಿ ಜಾಸ್ತಿ ಹಿಡಿದಷ್ಟು ನಮ್ಮ ಗಿಡದಲ್ಲಿ ಇಳುವರಿ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ಗಿಡದಲ್ಲಿ ಪಾಚಿ ಹಿಡಿಯೋದಾಗೆ ನೋಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದಾರೆ, ಮೇಡಮ್ ನನ್ನ ಗಿಡಗಳು ಪಾಚಿ ಆಗಿದೆ, ಏನು ಮಾಡಬೇಕು ಅಂತ ಹೇಳಿ. ಸೊ ಲೇಟ್ ಆಯಿತು ವಿಡಿಯೋ ಮಾಡೋದು, ಬಟ್ ಆದರೂ ನಾನು ನನ್ನ ಸಮಯ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಎಲ್ಲದರ ಬಗ್ಗೆನೂ ವಿಡಿಯೋ ಮಾಡಬೇಕು, ನಮಗೂ ಸಮಯ ಸಿಗಬೇಕು. ಹಾಗಾಗಿ ನಾನು ಆದಷ್ಟು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ನನಗೆ ಗೊತ್ತಿರುವ ವಿಷಯಗಳನ್ನು. ಸ್ನೇಹಿತರೆ, ಪಾಚಿ ಹಿಡಿಯುವುದಕ್ಕೆ ನಾನು ಯಾವುದೇ ರೀತಿ ಸ್ಪ್ರೇಗಳನ್ನು ಮಾಡೋದಿಲ್ಲ. ಹಾಗಾಗಿ ನನಗೆ ಇಂಥದ್ದೇ ಸ್ಪ್ರೇಗಳನ್ನು ಹಾಕಿ ಅಂತ ಹೇಳೋದಿಲ್ಲ, ನಾನು ಪ್ರಿಫರ್ ಕೂಡ ಮಾಡೋದಿಲ್ಲ. ಇವಾಗ ನೀವು ಫರ್ಟಿಲೈಸರ್ ಶಾಪಿಗೆ ಹೋದರೆ ಅಲ್ಲಿ ಅವರು ನಿಮಗೆ ಏನೋ ಒಂದು ಮೆಡಿಸಿನ್ ಕೊಡ್ತಾರೆ, ಬಟ್ ನಾನು ಹಾಕೋದಿಲ್ಲ. ಯಾಕಂತ ಹೇಳಿದರೆ, ಆಗ ಹೇಳಿದಾಗೇ ಎಲ್ಲದಕ್ಕೂ ಮೆಡಿಸಿನ್ ಹಾಕ್ಕೊಂಡು ಕೂತರೆ ಖಂಡಿತವಾಗಿ
ಖಂಡಿತವಾಗಿ ಸಾಧ್ಯ ಇಲ್ಲ. ಮತ್ತು ಬಿಸಿಲಿಗೆ ಪಾಚಿ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಗಿಡದಲ್ಲಿ ಡ್ರೈ ಆಗಿ ಆ ಪಾಚಿಗಳ ಸಿಪ್ಪೆ ಏನು ಬಿಸಿಲಿಗೆ ಅಲ್ಲಿ ಒಣಗಿ ಡ್ರೈ ಆಗಿ ಬಿದ್ದು ಹೋಗ್ತದೆ ಸ್ನೇಹಿತರೆ. ನನ್ನ ಸುಮಾರು ಗಿಡದಲ್ಲಿ ಹಾಗೆ ಆಗಿದೆ. ಏನಾಗೋದಿಲ್ಲ ತುಂಬ ಬಿಸಿಲು ಬಂದರೆ. ಬಟ್ ಬಿಸಿಲೇ ಬೀಳದೇ ಇದ್ದರೆ ನಿಮ್ಮ ಗಿಡದಲ್ಲಿ ಮತ್ತೆ ಮತ್ತೆ ಏನು ಪಾಚಿಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದೊಂದು ನಮಗೆ ದೊಡ್ಡ ಸಮಸ್ಯೆ ಅಂತ ಹೇಳಬಹುದು ಪಾಚೆದು. ಯಾಕಂತ ಹೇಳಿದರೆ ಅದಕ್ಕೊಂದು ಸರಿಯಾದಂತಹ ಮೆಡಿಸಿನ್ ಇರುವುದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸುಣ್ಣವನ್ನು ಹಾಕ್ತಾರೆ. ಬಟ್ ನಾನು ಹಾಕೋದಿಲ್ಲ ಸ್ನೇಹಿತರೆ. ನಾನು ಮಳೆಗಾಲದಲ್ಲಿ ವರ್ಷಕ್ಕೆ 1 ಬಾರಿ ಹಾಕ್ತೇನೆ. ಅಂದರೆ ಗಿಡದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ, ಜಾಸ್ತಿ ಗೊಬ್ಬರಗಳನ್ನೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಸುಣ್ಣಗಳನ್ನು ಹಾಕ್ತೇನೆ. 1 ಬಾರಿ, ವರ್ಷದಲ್ಲಿ 1 ಬಾರಿ ಹಾಕ್ತೇನೆ, ಮತ್ತು ನಾನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಬಟ್ ಕೆಲವರು ಪಾಚಿ ಹಿಡಿಯುವುದಕ್ಕೆ ಹಾಕ್ತಾರೆ. ಬಟ್ ನಾನು ಅದರ ಬಗ್ಗೆ ನಿಮಗೆ ಪ್ರಿಫರ್ ಮಾಡೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾನು ಹಾಕಲಿಲ್ಲ ಬೇಸಿಗೆ ಕಾಲದಲ್ಲಿ ಎಕ್ಸ್ಪೆಷಲಿ. ಮತ್ತು ಸುಣ್ಣ ತುಂಬ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ. ಈಗ ಬಿಸಿಲು ಕೂಡ ತುಂಬ ಸ್ಟ್ರಾಂಗ್ ಇದೆ. ಈ ಬಿಸಿಲಿಗೆ ಈ ಸುಣ್ಣಗಳನ್ನು ಹಾಕಿದರೆ ನಮ್ಮ ಮಲ್ಲಿಗೆ ಗಿಡಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ನನ್ನ ಪ್ರಕಾರ ಕೇಳೋದಾದರೆ ಸುಣ್ಣವನ್ನು ನೀವು ಹಾಕೋದು ಬೇಡ ಸ್ನೇಹಿತರೆ. ರಿಸ್ಕ್ ತುಂಬಾ ಇದೆ. ನಿಮಗೆ ಅಷ್ಟು ಧೈರ್ಯ ಇದ್ದರೆ ಹಾಕ್ಬೋದು. ಬಟ್ ನನ್ನ ಪ್ರಕಾರ ನೀವು ಹಾಕೋದೇ ಬೇಡ ಸ್ನೇಹಿತರೆ ಸುಣ್ಣವನ್ನು. ನನಗೆ ಒಬ್ಬರು ಹೇಳಿದರು, ಪಾಚಿ ಹಿಡಿಯೋದಕ್ಕೆ ಸುಣ್ಣವನ್ನು ಹಾಕಿ ನಾವು ಹಾಕ್ತೇವೆ ಏನಾಗೋದಿಲ್ಲ ಅಂತೇಳಿ. ಬೇಡ ಸ್ನೇಹಿತರೆ, ನನಗೆ ಹಾಕ್ಲಿಕ್ಕಂತೂ ಧೈರ್ಯನೇ ಇಲ್ಲ. ಯಾಕಂತ ಹೇಳಿದರೆ ಸುಣ್ಣ ತುಂಬ ಸ್ಟ್ರಾಂಗ್. ಬೇಕಿದ್ದರೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರ ಹತ್ರ ಕೇಳಿ ನೋಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಥವಾ ಅಕ್ಕಪಕ್ಕ ಯಾರಾದರೂ ಕೃಷಿ ಮಾಡುವವರ ಹತ್ರ ಸುಣ್ಣದ ಬಗ್ಗೆ ಕೇಳಿ, ಅವರು ಹೇಳ್ತಾರೆ ತುಂಬ ಸ್ಟ್ರಾಂಗ್. ಗೊತ್ತಿರೋರು ಅದನ್ನು ಹಾಕೋದಿಲ್ಲ. ಪಾಪ ಕೆಲವರಿಗೆ ಗೊತ್ತಿರೋದಿಲ್ಲ, ಏನೋ ಒಂದು ಸ್ವಲ್ಪ ಜಾಗದಲ್ಲಿ ಮಲ್ಲಿಗೆ ಕೃಷಿ ಮಾಡಿ ಇಳುವರಿಯನ್ನು ಪಡಿತಾ ಇರ್ತಾರೆ. ಅಂಥವ್ರು ಮೋಸ ಹೋಗಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಎಕ್ಸ್ಪೆಷಲಿಯಾಗಿ ನಾನು ಮೆನ್ಷನ್ ಮಾಡಿದೆ ಸ್ನೇಹಿತರೆ. ಬಟ್ ಇನ್ನೊಂದು ಏನಂತ ಹೇಳಿದರೆ ಅದರ ಬಗ್ಗೆ ಅದಕ್ಕೆಂತಲೇ ಮೆಡಿಸಿನ್ ನಿಮಗೆ ಅಷ್ಟೊಂದು ಧೈರ್ಯ ಇದ್ದರೆ ಹಾಕಿ ಸ್ನೇಹಿತರೆ. ಬಟ್ ನಾನು ಫರ್ಟಿಲೈಸರ್ ಶಾಪಲ್ಲಿ ಇದೆ, ಇಲ್ಲ ಅಂತ ಏನಿಲ್ಲ. ನಾನು ಅದನ್ನು ನಿಮಗೆ ರೆಕಮೆಂಡ್ ಮಾಡೋದು ಕೂಡ ಇಲ್ಲ ಸ್ನೇಹಿತರೆ. ನಿಮಗೆ ಬೇಕು ಅಂತ ಅಂದರೆ ಹಾಕಬಹುದು. ನಿಮ್ಗೆ ಅಷ್ಟು ಧೈರ್ಯ ಇದೆ ಅಂತ ಅಂದರೆ ಹಾಕ್ಬೋದು. ನನ್ನ ಪ್ರಕಾರ ಅದು ಮನಿ ವೇಸ್ಟ್ ಅಂತಲೇ ಹೇಳಬಹುದು. ಗಿಡಗಳನ್ನು ಬಿಸಿಲಿಗೆ ಇಡಿ, ಹಿಂಡಿಗಳ ಬಳಕೆ ಸ್ವಲ್ಪ ಕಡಿಮೆ ಮಾಡಿ. ಹಾಗೆಯೇ ಹಳತಾದಂತಹ ಗಿಡಗಳು ಪಾಚಿ ಹಿಡಿದೆ ಅದಕ್ಕೆಲ್ಲ ನೀವು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಆ ಜಾಗಕ್ಕೆ ರೀಪ್ಲೇಸ್ಮೆಂಟಲ್ಲಿ ಹೊಸ ಗಿಡಗಳನ್ನು ನೆಡಿ, ಅಷ್ಟೇ ಸ್ನೇಹಿತರೆ. ಇನ್ನೇನಿಲ್ಲ ಸ್ನೇಹಿತರೆ. ನಾನು ಇಷ್ಟೇ ಮಾಡೋದು. ನಾನೇನು ನನ್ನ ಗಿಡಗಳಲ್ಲಿ ಅಳವಡಿಸ್ಕೊಳ್ತೇನೆ, ನಾನೇನು ಮಾಡ್ತೇನೆ ಅದನ್ನು ಮಾತ್ರ ನಿಮಗೆ ತಿಳಿಸ್ತೇನೆ. ಅದನ್ನು ಬಿಟ್ಟು ನಿಮಗೆ ಬೇರೆ ಏನನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗೋದಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.